ದಿನಸಿ ಸಾಮಗ್ರಿಗಳನ್ನು ಗಳಿಸಿಕೊಡುವ ಸಾಮರ್ಥ್ಯ ಇರುವ ಯಾವುದೇ ಟಾಸ್ಕ್ ಕೊಟ್ಟರು ನಾವು ಆಡೋದಕ್ಕೆ ಸಿದ್ಧರಾಗಿದ್ದೇವೆ. 6 ಸದಸ್ಯರು ಯಾರು ಎಂದು ಘೋಷಿಸಬೇಕು. ಚೈತ್ರ ಅವರು ಟಾಸ್ಕ್ಗಳು ಆಡಕ್ಕಾಗಲ್ಲ. ನಾನು ಆಡಬಲ್ಲೆ. ನಿನ್ಗೆ ಆಡಕ್ಕಾಗ್ಲಿಲ್ಲ, ಒಂದ್ 2 ಸ್ಟೆಪ್ ಬೇಕಾಗು. ನಿನ್ ಪ್ರಾಬ್ಲಮ್ ಏನಣ್ಣ? ನಾನು ಆಡಬೇಕು, ನಾನು ಆಡ್ತೀನಿ. ದಿನಸಿಗಳೇನಾದ್ರು ನಿಮ್ ಕಡೆಯಿಂದ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಏನ್ ಮಾಡಿ? 2 ನಿಮಿಷಕ್ಕೆ ಹಾಕ್ಬಿಟ್ಟು ಬರ್ತಾ ಇರ್ತೀನಿ ನೋಡು. ಗ್ಯಾರಂಟಿ ಗ್ಯಾರಂಟಿ ಗ್ಯಾರಂಟಿ. ಇದು ಗ್ಯಾರಂಟಿ ನ್ಯೂಸ್. ನಾನು ಧನುಶ್ರೀ. ಬಿಗ್ ಬಾಸ್ ಮನೆಯಲ್ಲಿ ಪ್ರತಿಯೊಂದಕ್ಕೂ ಟಾಸ್ಕ್ ಆಡಬೇಕಾಗಿದೆ. ಅದೇ ರೀತಿ ಈಗ ಟಾಸ್ಕ್ ಆಡಿ ದಿನಸಿ ಸಾಮಗ್ರಿಗಳನ್ನ ಗಳಿಸಬೇಕಾಗಿದೆ. ಇನ್ನು ಎಲ್ಲರೂ ಕೂಡ ನಾ ಮುಂದು ಅಂತ ಟಾಸ್ಕ್ ಆಡಲು ಮುಂದಾಗಿದ್ದಾರೆ. ಆದ್ರೆ ಮಂಜು ಅವರು ಮಾತ್ರ ಓವರ್ ಕಾನ್ಫಿಡೆನ್ಸ್ ಇಂದ ನಾನು ಈ ಟಾಸ್ಕ್ ಅನ್ನ ಆಡ್ತೀನಿ ಅಂತ ಹೋಗಿ ಈಗ ಮನೆಯವರ ಎಲ್ಲರ ಕೋಪಕ್ಕೆ ಗುರಿಯಾಗಿದ್ದಾರೆ. ಹಾಗಿದ್ರೆ ಏನಿದ್ರು ಸ್ಟೋರಿ ಅಂತ ಎಲ್ಲಿದೆ ನೋಡಿ. ಬಿಗ್ ಬಾಸ್ ಮನೆಯಲ್ಲಿ ಇಂದು ದಿನಸಿ ಸಾಮಗ್ರಿಗಳನ್ನು ಗಳಿಸಲು ಟಾಸ್ಕ್ ಒಂದನ್ನ ಆಡಬೇಕಾಗಿದೆ. ಇನ್ನು ಈ ಟಾಸ್ಕ್ ಅನ್ನು ಕೇವಲ 6 ಸ್ಪರ್ಧಿಗಳು ಮಾತ್ರ ಆಡಬೇಕಿದೆ. ಆದ್ರೆ ಎಲ್ಲಾ ಸ್ಪರ್ಧಿಗಳು ತಾವು ಟಾಸ್ಕ್ ಅನ್ನು ಆಡಲು ಮುಂದಾಗಿದ್ದಾರೆ. ಹೀಗಾಗಿ ಮನೆಯ ಕ್ಯಾಪ್ಟನ್ ಆಗಿರುವ ಭವ್ಯ ಗೌಡ ಅವರು ಟಾಸ್ಕ್ ಆಡಲು 6 ಸ್ಪರ್ಧಿಗಳನ್ನು ಮಾತ್ರ ಆಯ್ಕೆ ಮಾಡಬೇಕಿದೆ. ಈ ವೇಳೆ ಮಂಜು ಅವರು ನಾನು ಟಾಸ್ಕ್ ಆಡಬೇಕು ಅಂತ ವಾದವನ್ನ ಮಾಡ್ತಾ ಇದ್ದಾರೆ. ದಿನಸಿ ಸಾಮಗ್ರಿಗಳನ್ನು ಗಳಿಸಿಕೊಡುವ ಸಾಮರ್ಥ್ಯ ಇರುವ ಯಾವುದೇ ಟಾಸ್ಕ್ ಕೊಟ್ಟರು ನಾವು ಆಡೋದಕ್ಕೆ ಸಿದ್ಧರಾಗಿದ್ದೇವೆ. ಹಾಗೆ ಟಾಸ್ಕ್ ಆಡಲು ಮುಂದಾಗಿರುವ ಎಲ್ಲ ಸ್ಪರ್ಧಿಗಳಿಗೆ ಟಾಸ್ಕ್ ನಿಂದ ಹಿಂದೆ ಸರಿಯುವಂತ ಹೇಳ್ತಾ ಇದ್ದಾರೆ. ಚೈತ್ರ ಅವರು ಕೂಡ ಈ ಬಾರಿ ನಾನು ಟಾಸ್ಕ್ ಆಡಲೇಬೇಕು ಅಂತ ಹೇಳಿದಾಗ ಚೈತ್ರ ಅವರಿಗೆ ಟಾಸ್ಕ್ ಅನ್ನ ಆಡಲು ಆಗೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಚೈತ್ರ ಅವರು ಟಾಸ್ಕ್ಗಳು ಆಡಕ್ಕಾಗಲ್ಲ. ಇನ್ನು ಧನ್ರಾಜ್ ಅವರಿಗೂ ಕೂಡ ನಾನು ಟಾಸ್ಕ್ ಆಡ್ತೀನಿ ಅಂತ ಹೇಳಿದಾಗ ಧನ್ರಾಜ್ ನಿನ್ ಕೈಯಲ್ಲಿ ಟಾಸ್ಕ್ ಆಡಲು ಆಗ್ಲಿಲ್ಲ ಅಂದ್ರೆ ಸ್ಟೆಪ್ ಬ್ಯಾಕ್ ಆಗು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ನಿನ್ಗೆ ಆಡಕ್ಕಾಗ್ಲಿಲ್ಲ, ಒಂದ್ 2 ಸ್ಟೆಪ್ ಬೇಕಾಗು. ಇದೇ ರೀತಿ ಸ್ಪರ್ಧಿಗಳಿಗೆ ಟಾಸ್ಕ್ ನಿಂದ ಹಿಂದೆ ಸರಿಯಲು ಹೇಳ್ತಾ ಇದ್ದಾರೆ. ಇನ್ನು ಈ ಮಾತುಗಳಿಂದ ಕೋಪಗೊಂಡ ತ್ರಿವಿಕ್ರಮ್ ಅವರು ಅಣ್ಣ ನಿಮ್ಮ ಪ್ರಾಬ್ಲಮ್ ಏನಣ್ಣ ಅಂತ ಜೋರು ಧ್ವನಿಯಿಂದ ಮಂಜು ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಿನ್ ಪ್ರಾಬ್ಲಮ್ ಏನಣ್ಣ? ನಾನು ಆಡಬೇಕು, ನಾನು ಆಡ್ತೀನಿ. ದಿನಸಿಗಳೇನಾದ್ರು ನಿಮ್ ಕಡೆಯಿಂದ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಏನ್ ಮಾಡಿ? ಇನ್ನು ಈ ವೇಳೆ ತ್ರಿವಿಕ್ರಮ್ ಅವರು ಕೂಡ ನಿಮ್ಮಿಂದ ಏನಾದ್ರು ದಿನಸಿ ಸಾಮಗ್ರಿಗಳನ್ನು ನಾವು ಕಳ್ಕೊಂಡ್ರೆ ನೀವೇ ಹೊಣೆ ಆಗ್ತೀರಾ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಹಾಗೆ ಮಂಜು ಅವರು ಕೂಡ ಟಾಸ್ಕ್ ಅನ್ನ ನೋಡಿ ತುಂಬಾ ಸುಲಭ ಇದೆ, ಇದೇನು 2 ನಿಮಿಷದಲ್ಲಿ ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಮಾತನ್ನ ಕೂಡ ಹೇಳಿದ್ದಾರೆ. ನಾನು ಆಡಬೇಕು, ನಾನು ಆಡ್ತೀನಿ. ದಿನಸಿಗಳೇನಾದ್ರು ನಿಮ್ ಕಡೆಯಿಂದ ಏನಾದ್ರು ಡ್ಯಾಮೇಜ್ ಆಯ್ತು ಅಂದ್ರೆ ಏನ್ ಮಾಡಿ? 2 ನಿಮಿಷಕ್ಕೆ ಹಾಕ್ಬಿಟ್ಟು ಬರ್ತಾ ಇರ್ತೀನಿ ನೋಡು. ಆದರೆ ಟಾಸ್ಕ್ ನ ರಿಯಾಲಿಟಿನೇ ಬೇರೆ ಆಗಿದೆ. ಅವರಿಗೆ ಟಾಸ್ಕ್ ಆಡಲು ಆಗೋದಿಲ್ಲ. ಕೊಟ್ಟಿರುವ ಟಾಸ್ಕ್ ನಲ್ಲಿ ಒಂದೇ ಒಂದು ಚೆಂಡನ್ನ ಕೂಡ ಅವರು ಗೋಲಿಗೆ ರೀಚ್ ಮಾಡಕ್ಕೆ ಆಗೋದಿಲ್ಲ. ಇನ್ನು ಟಾಸ್ಕ್ ಸೋತು ದಿನಸಿ ಸಾಮಗ್ರಿಗಳನ್ನ ಗಳಿಸಲು ಆಗೋದಿಲ್ಲ. ಹೀಗಾಗಿ ಇಡೀ ಮನೆಯ ಕೋಪಕ್ಕೆ ಈಗ ಉಗ್ರ ಮಂಜು ಅವರು ಗುರಿಯಾಗಿದ್ದಾರೆ. ನೋಡಿದ್ರಿ ಅಲ್ಲ, ಮಂಜು ಅವರು ನಾನು ಟಾಸ್ಕ್ ಆಡ್ತೀನಿ ಅಂತ ಹೋಗಿದ್ದಾರೆ. ಇನ್ನು ಟಾಸ್ಕ್ ನೋಡಿ, ಈ ಟಾಸ್ಕ್ ತುಂಬಾ ಸುಲಭವಾಗಿದೆ, 2 ನಿಮಿಷದಲ್ಲಿ ಕಣ್ಣು ಮುಚ್ಕೊಂಡು ಮಾಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಮಾತುಗಳನ್ನ ಕೂಡ ಹೇಳಿದ್ದಾರೆ. ಆದ್ರೆ ರಿಯಾಲಿಟಿನೇ ಬೇರೆ ಆಗಿ ಈಗ ಟಾಸ್ಕ್ ನಲ್ಲಿ ಸೋತಿದ್ದಾರೆ. ಇನ್ನು ಇದರಿಂದ ಮನೆ ದಿನಸಿ ಸಾಮಗ್ರಿಗಳನ್ನ ಕಳ್ಕೊಂಡಿದೆ. ಹಾಗಾಗಿ ಈಗ ಎಲ್ರು ಮಂಜು ಅವರ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ. ಅವರ ಓವರ್ ಕಾನ್ಫಿಡೆನ್ಸ್ ಇಂದ ಟಾಸ್ಕ್ ಆಡಿ ಈಗ ದಿನಸಿ ಸಾಮಗ್ರಿಗಳನ್ನ ಕಳ್ಕೊಂಡಿದೀವಿ ಅಂತ ಮನೆಯವರೆಲ್ಲ ಬೇಜಾರ್ ಕೂಡ ಆಗಿದ್ದಾರೆ. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.